ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗೋದ್ರಲ್ಲಿ ತಡ ಆಗುತ್ತೆ. ಬಟ್ ಅತಿಯಾಗಿ ರಿಲೀಸ್ನ ಲೇಟ್ ಮಾಡಿದ್ರೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಮಾರ್ಟಿನ್ ಸಿನಿಮಾದ ರಿಲೀಸ್ ಬಗ್ಗೆ. ತುಂಬ ಜನ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಯಾಕೆ ಮಾರ್ಟಿನ್ ಸಿನಿಮಾದ ಬಗ್ಗೆ ಏನು ಮಾತಾಡಿಲ್ಲ, ಏನಾದರೂ ಒಂದು ಮಾತಾಡಿ. ಆ್ಯಂಡ್ ರಿಲೀಸ್ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ನನಗೊಂದೊಂದು ಸಲ ಅನಿಸ್ಬಿಡುತ್ತೆ, ಸಿನಿಮಾ ಏನಾದರೂ ರಿಲೀಸ್ ಆಯಿತು ಅಂದರೆ ಬಲ್ಕಾಗಿ ರಿಲೀಸ್ ಆಗಿಬಿಡುತ್ತೆ. ಸೊ ಸಿನಿಮಾ ರಿಲೀಸ್ ಆಗದೆ ಪೋಸ್ಟ್ಪೋನ್ ಆಗ್ತಾ ರಿಲೀಸ್ ಆಗುತ್ತೆ ಅಂತ ವರ್ಷಾನುಗಟ್ಟಲೆ ಮುಂದೋದಂಥ ಸಿನಿಮಾಗಳು ತುಂಬಾ ಇದೆ. ಬಟ್ ಎಲ್ಲರೂ ಕಾಯ್ತಾ ಇರುವಂಥ ಧ್ರುವ ಸರ್ಜಾ ಅವರ ಒಂದು ಸಿನಿಮಾ ಮಾರ್ಟಿನ್ ಸಿನಿಮಾಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ತುಂಬ ಕೂಡ ವೇಟ್ ಮಾಡ್ತಾ ಇದ್ವಿ ಸಿನಿಮಾಗೆ. ಬಟ್ ಸಿನಿಮಾ ತಂಡ ಅಪ್ಡೇಟ್ಸ್ಗಳು ಕೊಡೋದ್ರಲ್ಲಾಗಿರ್ಬೋದು, ಸಿನಿಮಾಗಳ ಬಗ್ಗೆ ಏನಾದರೂ ಒಂದು ಮಾಹಿತಿ ಹಂಚೋದಾಗಿರ್ಬೋದು, ಅಪ್ಡೇಟ್ ಅನ್ನೋದಕ್ಕಿಂತ ಸೊ ಅಪ್ಕಮಿಂಗ್ ಸಿನಿಮಾದ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅನ್ನೋದೊಂದು ಅಪ್ಡೇಟ್ ಬಗ್ಗೆ ಒಂದು ಪ್ರೀವಿಯಸ್ ಆಗಿ ಏನೋ ಒಂದು ಇನ್ಫಾರ್ಮ್ ಮಾಡುವಂಥದ್ದು. ಸೊ ಯಾವುದೇ ರೀತಿಯಾದ ಒಂದು ಆ್ಯಕ್ಟಿವಿಟಿ ನಡೆಸ್ತಾ ಇಲ್ಲ. ಸೊ ಧ್ರುವ ಸರ್ಜಾ ಫ್ಯಾನ್ಸ್ಗಾಗಿರ್ಬೋದು, ಮಾರ್ಟಿನ್ ಸಿನಿಮಾಗೆ ವೇಟ್ ಮಾಡ್ತಿರುವಂಥ ಆಡಿಯನ್ಸ್ಗಳಿಗಾಗಿರ್ಬೋದು ತುಂಬಾ ಒಂದು ಡಿಸಪಾಯಿಂಟ್ ಆಗಿದೆ. ಆ್ಯಂಡ್ ರೀಸೆಂಟಾಗಿ ಹೇಳಬೇಕು ಅಂತಂದರೆ, ರೀಸೆಂಟಾಗಿ ಡಬ್ಬಿಂಗ್ ಮುಗಿದಿದೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಕೂಡ ಎಕ್ಸೆಲ್ ಪೋಸ್ಟ್ ಮಾಡಿರ್ತಾರೆ. ಆಲ್ಮೋಸ್ಟ್ ಡಬ್ಬಿಂಗ್ ಆಗಿದೆ ಅಂತಂದರೆ ಸಿನಿಮಾ ಮುಗಿದಿದೆ ಅಂತ ಅರ್ಥ. ಆ್ಯಂಡ್ ಪ್ರೊಡಕ್ಷನ್ ಏನಿದೆ, ಪೋಸ್ಟ್ ಪ್ರೊಡಕ್ಷನಿಂದು ಕೆಲವೊಂದು ವರ್ಕ್ಸ್ಗಳೇನಿರುತ್ತೆ, ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿರುವಂಥದ್ದು. ಇಷ್ಟೆಲ್ಲ ಇಟ್ಕೊಂಡು ಇನ್ನೂ ಕೂಡ ಯಾವುದೇ ಒಂದು ಈ ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಇಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾ ಇರುವಂಥದ್ದು, ಒಂದು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಮಾರ್ಟಿನ್ ಮೂವಿ ಅಂತ ಹೊಡೆದ್ರೆ ರಿಲೀಸಿಂಗ್ ಡೇಟ್ ಅಂತ ಬರುತ್ತೆ. ಅತಿ ಹೆಚ್ಚಾಗಿ ಸರ್ಚ್ ಮಾಡಿದ್ದಾರೆ ಎಲ್ಲರೂ ಕೂಡ ರಿಲೀಸ್ ಯಾವಾಗ ಆಗುತ್ತೆ ಅಂತ. ಬಟ್ ರಿಲೀಸ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ನನಗನ್ಸೋ ಪ್ರಕಾರ ರಿಲೀಸ್ ಯಾವಾಗ ಆಗ್ಬೋದು ಮಾರ್ಟಿನ್ ಏನು ಕತೆ ಅಂತ ನೋಡೋದಾಯಿತು ಅಂದರೆ, ಸೊ ಜೂನ್ ಇಲ್ಲ ಜುಲೈಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಆ ಚಿತ್ರತಂಡ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಯಾವ ರೀತಿ ಅಂತ ಅಫಿಷಿಯಲ್ ಅಪ್ಡೇಟ್ ಅಲ್ಲ, ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಈಗಿನ ಒಂದು ಸದ್ಯದ ಮಟ್ಟಿಗೆ ನೋಡೋದಾಯಿತು ಅಂತಂದರೆ ಆ ಒಂದು ತಿಂಗಳಿಗೆ ಜೂನ್ ಇಲ್ಲ ಜುಲೈಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ, ಆದಷ್ಟು ಬೇಗ ಏನಾದರೂ ಒಂದು ಸಿನಿಮಾ ತಂಡ AP ಅರ್ಜುನ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸರ್ ದಯವಿಟ್ಟು ಏನಾದರೂ ಒಂದು ಅಪ್ಡೇಟ್ ಕೊಡಿ ಸಿನಿಮಾದ ಬಗ್ಗೆ. ಈ ಲಾಸ್ಟ್ ಒಂದು ಡಬ್ಬಿಂಗ್ ಆದಮೇಲೆ ಒಂದು ಪೋಸ್ಟ್ ಕೂಡ ಹಾಕಿದ್ರು ಎಕ್ಸಲ್ಲಿ. ಸೊ ಅದು ಆಗ್ತಿದ್ದಾಗೇ ಯಾವುದೋ ಒಂದು ಅಪ್ಡೇಟ್ ಇಲ್ಲ. ಸೊ ಸಿನಿಮಾದ ಬಗ್ಗೆ ಏನಾದರೂ ಒಂದು ಹೊಸ ಪೋಸ್ಟರ್ ಆಗಿ ಹೊಸದೊಂದು ಏನಾದರೂ ಒಂದು ವಿಡಿಯೋ ಫಾರ್ಮೆಟಲ್ಲೋ ಅಥವಾ ಒಂದು ಪೋಸ್ಟ್ ಫಾರ್ಮೆಟಲ್ಲೋ ಏನಾದರೂ ಒಂದು ಅಪ್ಡೇಟನ್ನು ಸಿನಿಮಾದ ಬಗ್ಗೆ ಕೊಡಿ. ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ನಮಗೂ ಕೂಡ ಕೇಳ್ತಾ ಇದ್ದಾರೆ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಜೂನ್ ಇಲ್ಲ ಜುಲೈಯಲ್ಲಿ ರಿಲೀಸ್ ಆಗ್ಬೋದು. ಸೊ ಆದಷ್ಟು ಬೇಗ ಬಂದುಬಿಡಿ ಥಿಯೇಟ್ರಿಗೆ, ತಡ ಮಾಡೋಕೆ ಹೋಗಬೇಡಿ. ಆಲ್ರೆಡಿ ತುಂಬ ಲೇಟ್ ಆಗಿದೆ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಆ್ಯಂಡ್ ನೀವು ಕೂಡ ಮಾರ್ಟಿನ್ ಸಿನಿಮಾಗೆ ಕಾಯ್ತಾ ಇದ್ದೀರಾ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಧ್ರುವ ಸರ್ಜಾ ಅಂತ ಟೈಪ್ ಮಾಡಿ ಒಂದು ಹಾರ್ಟ್ ಸಿಂಬಲನ್ನು ಹಾಕಿ ನೀವು ಕೂಡ ಮಾರ್ಟಿನ್ ವೇಟ್ ಮಾಡ್ತಾ ಇದ್ದೀರಾ. ಸೊ ನನಗೂ ಗೊತ್ತು, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಇದು ಓವರಾಲ್ ಆಗಿ ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಆದಷ್ಟು ಬೇಗ ಮಾರ್ಟಿನ್ ನೋಡೋಣ, ಆದಷ್ಟು ಬೇಗ ಥಿಯೇಟ್ರಿಗೆ ಬರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.